ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಫಂಕ್ಷನ್ ನಡೆಯೋಕ್ಕೆ ಇದೆ ಸದ್ಯದಲ್ಲೇ. ಅದೇನು ಅಂದರೆ ಚರಿತ್ತಿನ ಮುಡಿ ತಗ್ಸೋ ಶಾಸ್ತ್ರ. ತುಂಬ ಗ್ರ್ಯಾಂಡಾಗಿರುತ್ತೆ. ಅದಕ್ಕೋಸ್ಕರ ನಾವು ಒಂದಷ್ಟು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲದಕ್ಕಿಂತ ಜಾಸ್ತಿ ಅತ್ತೆ ಮಾವ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಬಟ್ ಇಲ್ಲಿ ನಮ್ಮ ಕೈಲಾದಷ್ಟು ಪ್ರಿಪ್ರೇಷನ್ ನಾವು ಕೂಡ ಮಾಡ್ಕೋತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಕೆಲವೊಂದು ಶಾಪಿಂಗ್ ಇದೆ. ಅದಕ್ಕೋಸ್ಕರ ನಾವು ಕೊಯಂಬತ್ತೂರ್ಗೆ ಹೋಗ್ತಾ ಇದ್ದೀವಿ. ಮಾಲಲ್ಲಿ ಒಂದಷ್ಟು ಶಾಪಿಂಗ್ ಮಾಡ್ಕೊಂಬರೋಣ ಅಂತ. ಬಹಳಷ್ಟು ದಿನಗಳಾದಮೇಲೆ ನಾವು ಮಾಲ್ಗೆ ಹೋಗ್ತಾ ಇದ್ದೀವಿ. ಚರಿತ್ ಕೂಡ ನಮ್ಮ ಜೊತೆಗೆ ಬರ್ತಾ ಇದ್ದಾನೆ ಮಾಲ್ಗೆ ಫಸ್ಟ್ ಟೈಮು. ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ, ನೀವು ನೋಡ್ತಿರ್ಬೋದು. ಒಳ್ಳೆ ಮಳೆ ಬರ್ತಾಯಿತ್ತು ಜರ್ನಿಯಲ್ಲಿ. ಬೆಚ್ಚಗೆ ಮಲಗಿದ್ದ ಚರಿತು. ಸೊ ನಾವೀಗ ಮಾಲ್ ರೀಚ್ ಆಗಿದ್ದೀವಿ. ಬ್ರೂಕ್ಫೀಲ್ಡ್ಸ್ ಮಾಲ್ ಅಂತ ಇದು ಕೊಯಂಬತ್ತೂರಲ್ಲಿ. ಇಲ್ಲಿ ಸ್ಯಾರೀಸ್ಗೆ ಅಂತ RMKV ಸಿಲ್ಕ್ಸ್ ಶಾಪ್ ಇದೆ. ಸೊ ಇಲ್ಲಿ ಸ್ಯಾರೀಸ್ ಕೂಡ ತೊಗೋಬೋದು. ಅದ್ರ ಜೊತೆಗೆ ಕೆಲವೊಂದು ಮನೆಗೆ ಬೇಕಾಗಿರೋ ಐಟಮ್ಸ್ ಕೂಡ ಸ್ಪಾರಲ್ಲಿ ಸಿಗುತ್ತೆ ಅಂತ ಇಲ್ಲಿ ಬಂದಿದ್ದೀವಿ. ಮೊದಲಿಗೆ ಸೀರೆ ನೋಡೋಕೆ ಹೋಗೋಣ. ಇಲ್ಲಿ ತುಂಬಾ ವೆರೈಟೀಸ್ ಸ್ಯಾರೀಸ್ ಸಿಗುತ್ತೆ. ಯಾವ ರೇಂಜಿನ ಕೇಳಿದ್ರು ಆ ರೇಂಜಿನ ಸಿಗುತ್ತೆ. ಸಿಂಪಲ್ ಸ್ಯಾರೀಸಿಂದ ಗ್ರ್ಯಾಂಡ್ ಸ್ಯಾರೀಸ್ವರೆಗೂ. ಇಲ್ಲಿ ಚರಿತ್ ಆಟ ಆಡ್ತಾ ಇದ್ದಾಗ ನಾವು ಒಂದಷ್ಟು ಸ್ಯಾರೀಸ್ನ ತೊಗೊಂಡ್ವಿ. ಹಾಗೆಯೇ ಬೇರೆ ಕಡೆನೂ ಕೆಲವೊಂದು ಶಾಪ್ಸಲ್ಲಿ ಜೆಂಟ್ಸ್ ಬಟ್ಟೆ ಹಾಗೆ ಕುರ್ತಿ ಆ ಕಡೆಗೂ ಹೋಗಿದ್ವಿ. ಮನೆಗೆ ಹೋದ್ಮೇಲೆ ನಾನು ನಿಮಗೆ ಏನೇನೆಲ್ಲ ತೊಗೊಂಡೆ ಅಂತ ತೋರಿಸ್ತೀನಿ ಡೀಟೇಲಾಗಿ. ಈಗ ಸ್ಯಾರಿ ಶಾಪಿಂಗ್ ಮುಗೀತು. ಕಾರ್ತಿಕ್ ಇನ್ನೇನು ಬಿಲ್ಲಿಂಗ್ ಮಾಡಿಸ್ತಾ ಇದ್ದಾರೆ. ಸೊ ನಾನು ಚರಿತ್ ಹೊರಗೆ ವೇಟ್ ಮಾಡ್ತಾ ಇರ್ತೀವಿ. ಸ್ಯಾರಿ ಶಾಪಿಂಗ್ ಮುಗಿಯೋಷ್ಟರಲ್ಲಿ ಹಸುವಾಗಕ್ಕೆ ಶುರುವಾಗೋಗಿತ್ತು. ಬಹಳ ದಿನ ಆದಮೇಲೆ ಮಾಲಲ್ಲಿ ಕೂಡ ಊಟ ಮಾಡೋ ಟೈಮು. ಡಿಫ್ರೆಂಟ್ ವೆರೈಟೀಸ್ ಟ್ರೈ ಮಾಡಿದ್ವಿ. ನಾನು ಮಟನ್ ಲಿವರ್ ಫ್ರೈ ಮತ್ತು ಪರೋಟ ತೊಗೊಂಡಿದ್ದೆ. ಹಾಗೆಯೇ ಕಾರ್ತಿಕ್ಕು ಅವ್ರ ಫೇವ್ರೆಟ್ ಶೆಜ್ವಾನ್ ಫ್ರೈಡ್ ರೈಸು, ಮತ್ತು ಇಬ್ರಿಗೂ ಫಿಶ್ ಫ್ರೈ ಅಂದರೆ ಇಷ್ಟ. ಸೊ ಫಿಶ್ ಫ್ರೈ ತೊಗೊಂಡಿದ್ವಿ. ಎಲ್ಲನೂ ಡೆಲಿಷಿಯಸ್ ಆಗಿತ್ತು. ನೀವು ಬ್ರೂಕ್ಫೀಲ್ಡ್ಸಿಗೆ ಬಂದರೆ ಇಲ್ಲಿ ಭಾಷಾ ಫಿಶ್ ಫ್ರೈ ಅಂತ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಅದಾದ ನಂತರ ನಾವು ಸ್ಪಾರಲ್ಲಿ ಶಾಪಿಂಗ್ ಮಾಡ್ತಾಯಿದ್ದೀವಿ. ಅಷ್ಟರಲ್ಲಿ ಚರಿತ್ ಮಲ್ಕೊಂಡ್ಬಿಟ್ಟಿದ್ದ ಆರಾಮಾಗಿ. ಸೊ ನಮಗೆ ಶಾಪಿಂಗ್ ಮಾಡೋಕ್ಕೂ ಸ್ವಲ್ಪ ಆರಾಮಾಗಿ ಟೈಮ್ ಸಿಕ್ತು. ಏನೇನೆಲ್ಲ ಬೇಕು ಎಲ್ಲ ಶಾಪಿಂಗ್ ಮಾಡಿದ್ವಿ. ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ ಇಂಪಾರ್ಟೆಂಟ್ಲಿ ಬೇಕಾಗಿತ್ತು. ಹಾಗೆಯೇ ಓಟ್ಸ್ ಕೂಡ ಬೇಕಿತ್ತು. ಅದ್ರ ಜೊತೆಗೆ ಬಹಳಷ್ಟು ಐಟಮ್ಸ್ ಕೂಡ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಸೊ ಚರಿತ್ನ ಮುಡಿ ತೆಗ್ಸೋ ಫಂಕ್ಷನ್ಗೆ ನಾನು ಕೂಡ ಸ್ವಲ್ಪ ಪ್ರಿಪೇರ್ ಆಗೋಣ ಅಂತ ನಾನೀಗ ನನ್ನ ಹೇರ್ ರಿಮೂವಲ್ ರುಟೀನ್ನ ಮಾಡ್ತಾಯಿದ್ದೀನಿ.
ಸ್ಕಿನ್ ಮೇಲಿರೋ ಹೇರ್, ಕೈ ಕಾಲ ಮೇಲಿರೋ ಹೇರ್ನ ರಿಮೂವ್ ಮಾಡೋದಕ್ಕೆ ನಾನು ಇವತ್ತು ಈಸಿಯೆಸ್ಟ್ ವೇ ಆಫ್ ಹೇರ್ ರಿಮೂವಲ್ ಟ್ರೈ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ವ್ಯಾಕ್ಸಿಂಗ್ ಎಲ್ಲ ತುಂಬ ಭಯ, ತುಂಬ ಪೇನ್ ಆಗುತ್ತೆ ಅಂತ. ಮದುವೆಗೆ ಮಾಡಿಸಿದ್ದೆ ಅಷ್ಟೇ, ಬಟ್ ತುಂಬ ಪೇನ್ ಆಗಿತ್ತು. ಅದಾದಮೇಲೆ ಡಿಸೈಡ್ ಮಾಡಿಬಿಟ್ಟಿದ್ದೆ ಯಾವತ್ತೂ ಮಾಡಿಸ್ಬಾರ್ದು ಅಂತ. ಅದು ಬಿಟ್ಟರೆ ಇವತ್ತೇ ಮಾಡ್ತಿರೋದು ಹೇರ್ ರಿಮೂವಲು. ಇದಕ್ಕೆ ನಾನಿವತ್ತು ಮಾಮಾಅರ್ತ್ ಅವರ ಉಪ್ಟನ್ ನರಿಷಿಂಗ್ ಹೇರ್ ರಿಮೂವಲ್ ಕಿಟ್ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ನಾನು ಉಪ್ಟನ್ ನರಿಷಿಂಗ್ ಹೇರ್ ರಿಮೂವಲ್ ಕ್ರೀಮ್ನ ಥಿಕ್ಕಾಗಿ ಒಂದು ಲೇಯರ್ ಆಗಿ ಅಪ್ಲೈ, ನಿಮಗೆ ತೋರಿಸೋಣ ಅಂತ ನಾನು ಕ್ಯಾಮ್ರಾದಲ್ಲಿ ಒಂದಷ್ಟು ಪ್ಯಾಚಿಗೆ ಮಾತ್ರ ಅಪ್ಲೈ ಮಾಡಿದ್ದೀನಿ. ನಾನು ಅದಾದಮೇಲೆ ಕಂಪ್ಲೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ ಹೇರ್ ರಿಮೂವ್ ಮಾಡ್ತೀನಿ. ಇದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ, ನಾನು ಎಲ್ಲ ಅಪ್ಲೈ ಮಾಡಿದ್ದೀನಿ, ಎಲ್ಲ ಅಪ್ಲೈ ಮಾಡಿಲ್ಲ, ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಟ್ರೈ ಮಾಡೋಕ್ಕೂ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಕೆಮಿಕಲ್ ಫ್ರೀ ಆದರೂ ಕೂಡ ಕೆಲವೊಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಕೆಲವ್ರಿಗೆ ಸೂಟ್ ಆಗೋದಿಲ್ಲ, ಏನಾದರೂ ಅಲರ್ಜಿ ಆಗ್ಬೋದು. ಸೊ ನೀವು ಪ್ಯಾಚ್ ಟೆಸ್ಟ್ ಮಾಡಿನೇ ಮಾಡಿ. ನಾನು ಕೈ ಹಿಂದೆ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಶುರು ಮಾಡ್ತಿದ್ದೀನಿ. ಈ ಕಿಟ್ಟಲ್ಲಿ ಉಪ್ಟನ್ ನರಿಷಿಂಗ್ ಹೇರ್ ರಿಮೂವಲ್ ಕ್ರೀಮ್ ಜೊತೆಗೆ ಉಪ್ಟನ್ ಹೇರ್ ವ್ಯಾನಿಷ್ ಜೆಲ್ ಅಂತ ಕೂಡ ಸಿಗುತ್ತೆ. ಇದು ಅಪ್ಲೈ ಮಾಡಿ ರಿಮೂವ್ ಮಾಡಿ ವಾಶ್ ಮಾಡಿದಾದಮೇಲೆ ಅಪ್ಲೈ ಮಾಡಬೇಕು. ಅದು ತುಂಬ ಹೈಡ್ರೇಟೆಡ್ ಆಗಿಡುತ್ತೆ ಸ್ಕಿನ್ನನ್ನು. ನೀವು ಹೇರ್ ರಿಮೂವಲ್ ಮಾಡಿದ ದಿನ ಈ ಜೆಲ್ಲನ್ನು 2 ಸತಿ ಹಚ್ಚಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ಎರಡರಲ್ಲೂ ಕೀ ಇಂಗ್ರೀಡಿಯೆಂಟ್ ಇರೋದು ಏನಂದರೆ ಟರ್ಮರಿಕ್ ಮತ್ತು ಸ್ಯಾಫ್ರನ್ನು. ನರಿಷಿಂಗು ಒಳ್ಳೆ ಗ್ಲೋ ಕೊಡುತ್ತೆ. ಹಾಗೆಯೇ ಟರ್ಮರಿಕ್ ಮತ್ತು ಸ್ಯಾಫ್ರನ್ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರೋವಂಥ ಇಂಗ್ರೀಡಿಯೆಂಟ್ಸೇ. ಇದ್ರ ಜೊತೆ ವುಡನ್ ಸ್ಪ್ಯಾಚುಲಾ ಕೊಟ್ಟಿದ್ದಾರೆ. ತುಂಬಾ ಈಸಿಯಾಗಿ ಅಪ್ಲೈ ಮಾಡ್ಬೋದು, ರಿಮೂವ್ ಮಾಡ್ಬೋದು ಇದರಿಂದ. ಪ್ಲಾಸ್ಟಿಕ್ ತುಂಬಾ ಕಡಿಮೆ ಯೂಸ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಪ್ಯಾಕೇಜಿಂಗಲ್ಲೂ ಕೂಡ ಎಷ್ಟು ಕಡಿಮೆ ಯೂಸ್ ಮಾಡಿದ್ದಾರೆ ಅಂತ. ಬೇರೆ ಹೇರ್ ರಿಮೂವಲ್ ಮೆಥಡ್ಸಿಂದ ಲೈಕ್ ವ್ಯಾಕ್ಸಿನ್ಗಿಂದ ಸ್ಕಿನ್ ರೆಡ್ನೆಸ್ ಆಗುತ್ತೆ, ಶೇವಿಂಗಿಂದ ಕಟ್ ಆಗ್ಬೋದು ರಿಮೂವ್ ಮಾಡುವಾಗ. ಹಾಗೆ ಬೇರೆ ಎಲ್ಲ ಹೇರ್ ರಿಮೂವಲ್ ಕ್ರೀಮ್ಸ್ ತುಂಬಾ ಕೆಮಿಕಲ್ಸ್ ಇರೋವಂಥದ್ದು. ಸೊ ಅದು ಯಾವುದು ಬೇಡ, ನ್ಯಾಚುರಲ್ ಆಗಿ ನಮ್ಮ ಹಳೆ ಕಾಲದ ಅಜ್ಜಿದಿರು ಏನು ಯೂಸ್ ಮಾಡ್ತಾಯಿದ್ರು, ಅವರು ನ್ಯಾಚುರಲಿ ಮನೆಯಲ್ಲಿ ಉಪ್ಟನ್ ಹೇರ್ ರಿಮೂವಲ್ ಕ್ರೀಮ್ನ ಪ್ರಿಪೇರ್ ಮಾಡಿ ಯೂಸ್ ಮಾಡ್ತಿದ್ರು. ಅದೇ ರೀತಿ ಇದು ನ್ಯಾಚುರಲ್ ಆಗಿ ನಮಗೆ ಮಾಮಾಅರ್ತ್ ಅವರು ಕೊಡ್ತಿರೋದ್ರಿಂದ ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಇದರಲ್ಲಿ ಸ್ಯಾಂಡಲ್ವುಡ್ ಮತ್ತು ಕೋಕೋನಟ್ ಆಯಿಲ್ ಕೂಡ ಇದೆ. ಸೊ ಇದು ನಿಮ್ಮ ಸ್ಕಿನ್ನನ್ನು ಡ್ರೈ ಮಾಡೋದಿಲ್ಲ. ಹಾಗೆ ಇದು ಇಂಡಿಯಾಸ್ ಫಸ್ಟ್ ಮೇಡ್ ಸೇಫ್ ಸರ್ಟಿಫೈಡ್ ಹೇರ್ ರಿಮೂವಲ್ ಕ್ರೀಮ್. ಇದು ಹೇರ್ ಗ್ರೋತ್ನ ಕೂಡ ಡಿಲೇ ಮಾಡುತ್ತೆ. ತುಂಬ ದಿನ ಆದ್ರೂ ನಿಮ್ಮ ಹೇರ್ ವಾಪಸ್ ಗ್ರೋ ಆಗೋದಿಲ್ಲ, ಬಹಳ ದಿನಗಳ ನಂತರ ಶುರು ಆಗುತ್ತೆ. ಸೊ ನೀವು ಫ್ರೀಕ್ವೆಂಟಾಗಿ ಇದನ್ನು ಯೂಸ್ ಮಾಡಬೇಕು ಅಂತ ಏನಿಲ್ಲ, ಗ್ಯಾಪ್ ಕೊಟ್ಟು ಯೂಸ್ ಮಾಡ್ಬೋದು. ಈಗ ನಾನು ಒಂದು 6 to 8 ಮಿನಿಟ್ಸ್ ಆದಮೇಲೆ ವಾಟರಿಂದ ವಾಶ್ ಮಾಡಿ ಟವಲಿಂದ ಜಸ್ಟ್ ಟ್ಯಾಪ್ ಡ್ರೈ ಮಾಡಿ ನೋಡ್ತಿರ್ತೀನಿ. ತುಂಬಾ ಡಿಫ್ರೆನ್ಸ್ ಅನಿಸ್ತಾ ಇದೆ ನನಗೆ. ಎಷ್ಟು ಚೆನ್ನಾಗಿ ಹೇರ್ ರಿಮೂವ್ ಆಗಿದೆ, ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಮುಟ್ಟಿದ್ರೆ ಎಷ್ಟು ಸಾಫ್ಟ್ ಫೀಲ್ ಆಗ್ತಾ ಇದೆ. ಹಾಗೆ ನಾನು ಹೇರ್ ರಿಮೂವ್ ಮಾಡದೇ ಇರೋ ಜಾಗನೂ ಇದನ್ನು ಕಂಪೇರ್ ಮಾಡಿ ಕೂಡ ತೋರಿಸ್ತಿದ್ದೀನಿ ನಿಮಗೆ. ತುಂಬಾ ಕ್ವಿಕ್ಕಾಗಿ, ಪೇನ್ಲೆಸ್ ಆಗಿ, ಹ್ಯಾಸಲ್ ಕೂಡ ಇಲ್ಲ, ನೀಟಾಗಿ ಮೆಸ್ಸಿ ಆಗದೆ ಇರೋ ಥರ ಇಮ್ಮಿಡಿಯೇಟಾಗಿ ಎಷ್ಟು ಫಾಸ್ಟಾಗಿ ಹೇರ್ ರಿಮೂವ್ ಆಗೋಯಿತು. ಸೊ ಜೆಲ್ ಕೂಡ ಅಪ್ಲೈ ಮಾಡಿದ್ದೀನಿ. ಜೆಲ್ ಅಬ್ಸಾರ್ಬ್ ಆಗೋಗುತ್ತೆ. ಜೆಲ್ ಹಚ್ಚಿದ್ಮೇಲೆ ಮತ್ತೆ ವಾಶ್ ಮಾಡೋದು ಬೇಕಾಗಿ. ಮಾಮಾಅರ್ತ್ ಅವರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ನಿಮ್ಗೆ ಹೇಳ್ತಿರ್ತೀನಿ. ಅವರು ನಿಮ್ಮ ಪ್ರತಿ ಆರ್ಡರ್ನು ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ, ಅದನ್ನು ನಿಮಗೆ ಮೇಲ್ ಕೂಡ ಮಾಡ್ತಾರೆ, ನೀವು ಟ್ರ್ಯಾಕ್ ಮಾಡ್ಬೋದು. ಹಾಗೆ ಅವರು 2025 ಒಳಗೆ 1 million ಟ್ರೀಸ್ನ ಪ್ಲಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರು ಪ್ಲಾಸ್ಟಿಕ್ ಪಾಸಿಟಿವ್ ಕೂಡ ಹೌದು. ಅವರು ಎಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ರೀಸೈಕಲ್ ಮಾಡ್ತಾ ಹೋಗ್ತಾರೆ. ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ 20% ಆಫ್ ಸಿಗುತ್ತೆ ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ. ಹಾಗೆ ನಿಮಗೆ ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ಫ್ಲಿಪ್ಕಾರ್ಟ್, ಮಾಮಾಅರ್ತ್ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಸಿಗುತ್ತೆ. ಹೌದು, ಹೊಸದಾಗಿ ಆ್ಯಪ್ ಕೂಡ ಲಾಂಚ್ ಮಾಡಿದ್ದಾರೆ. ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಯಾವಾಗಾದರೂ ಸೇಲ್ ಇದ್ದರೆ, ಡಿಸ್ಕೌಂಟ್ ಇದ್ದರೆ ಎಲ್ಲ ಆ ಟೈಮಲ್ಲಿ ಶಾಪ್ ಮಾಡಿದ್ರೆ ತುಂಬ ಹಣ ಕೂಡ ಉಳಿಸ್ಬೋದು. iOS, ಆ್ಯಂಡ್ರಾಯ್ಡ್ ಎರಡೂ ಫೋನಲ್ಲೂ ಕೂಡ ನೀವು ಆ್ಯಪ್ನ ಯೂಸ್ ಮಾಡ್ಬೋದು. ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಇನ್ನು ಈಗ ಶಾಪಿಂಗ್ ಮಾಡಿರೋ ಬಟ್ಟೆಗಳನ್ನ ತೋರಿಸೋ ಸಮಯ. ಈ ಬಟ್ಟೆಗಳು ಯಾವುದು ನಮಗೋಸ್ಕರ ಅಲ್ಲ, ಗಿಫ್ಟ್ ಕೊಡೋದಕ್ಕೋಸ್ಕರ. ಯಾರ್ಯಾರಿಗೆ ಯಾವ್ಯಾವ ಬಟ್ಟೆ ಅಂತ ನಾನು ಹೇಳೋಕ್ಕೋಗಲ್ಲ, ಯಾಕಂದರೆ ನಾನು ತೊಗೊಂಡಿರೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ಇದರಲ್ಲಿ ಹೇಳಿದ್ರೆ ಗೊತ್ತಾಗೋಗ್ಬಿಡುತ್ತೆ, ಸರ್ಪ್ರೈಸ್ ಆಗಿರಲಿ ಅಂತ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರನೇ. ಸೊ ಈ ಶರ್ಟ್ ಆ್ಯಂಡ್ ಪ್ಯಾಂಟ್ ಸೆಟ್ ತೊಗೊಂಡ್ವಿ. ತುಂಬಾ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನು. ಇದು ನೆಕ್ ಡಿಸೈನ್ ಕೂಡ ತುಂಬ ಪ್ಯಾಟರ್ನ್ ಡಿಫ್ರೆಂಟ್ ಆಗಿದೆ. ಹಾಗೆ ಚೈನೀಸ್ ಕಾಲರ್ಡು ಕಲರ್ ಕೂಡ ತುಂಬಾ ಡೀಸೆಂಟ್ ಆಗಿದೆ. ಈ ಪ್ಯಾಂಟ್ ನಿಮಗೆ ಬೆಳಕಲ್ಲಿ ಡಿಫ್ರೆಂಟ್ ಕಲರ್ ಕಾಣಿಸ್ತಿರ್ಬೋದು, ಬಟ್ ಇದು ಆ್ಯಕ್ಚುಲಿ ಡಾರ್ಕ್ ಬ್ರೌನ್ ಕಲರು. ಹಾಗೆಯೇ ನೆಕ್ಸ್ಟ್ ತೋರಿಸ್ತಿರೋದು ಈ ಕುರ್ತಿ ಸೆಟ್ಟು.
ಈ ಕುರ್ತಿ ಸೆಟ್ ವೈನ್ ಕಲರ್ ಅಂತಾರಲ್ಲ ಆ ಕಲರ್ ಇದೆ, ಆಲ್ಮೋಸ್ಟ್ ಪರ್ಪಲ್ ಮತ್ತು ಮರೂನ್ ಮಿಕ್ಸು. ತುಂಬಾ ಬ್ಯೂಟಿಫುಲ್ ಕಲರ್, ಇದ್ರ ಮೇಲೆ ಗೋಲ್ಡನ್ ಪ್ರಿಂಟ್ ಇದೆ. ಇದಕ್ಕೆ ಪಲಾಜೋ ಪ್ಯಾಂಟ್ ಇದೆ, ತುಂಬಾ ಡಿಫ್ರೆಂಟಾಗಿ ಅನಿಸ್ತು. ಸೊ ಇದನ್ನು ತೊಗೊಂಡಿದ್ದೀವಿ. ಇದಕ್ಕೆ ಮ್ಯಾಚಿಂಗ್ ದುಪ್ಪಟ್ಟ ಬರೋದಿಲ್ಲ, ಜಸ್ಟ್ ಪ್ಯಾಂಟ್ ಆ್ಯಂಡ್ ಟಾಪ್ ಅಷ್ಟೇ. ಈಗೆಲ್ಲ ಪಲಾಜೋ ಪ್ಯಾಂಟಿಗೆಲ್ಲ ದುಪ್ಪಟ್ಟ ಅಷ್ಟು ಟ್ರೆಂಡ್ ಇಲ್ಲ. ಸೊ ಇದು ಆಫೀಸ್ ವೇರ್ಗೆ ಎಲ್ಲ ಯೂಸ್ ಮಾಡ್ಬೋದು. ಸಣ್ಣ ಸಣ್ಣ ಪಾರ್ಟೀಸ್ಗೂ ಕೂಡ ಹಾಕೊಂಡು ಹೋಗ್ಬೋದು. ಸ್ವಲ್ಪ ಐರನ್ ಮಾಡಿಲ್ಲ, ಅದಕ್ಕೆ ಒಂಥರ ಮೆಸ್ಸಿಯಾಗಿ ಕಾಣಿಸ್ತಿರ್ಬೋದು, ಬಟ್ ತುಂಬಾ ಬ್ಯೂಟಿಫುಲ್ ಆಗಿರೋವಂಥ ಡ್ರೆಸ್ ಇದು. ನಿಮಗೆ ಸಾಧ್ಯ ಆದರೆ ಗೆಸ್ ಮಾಡಿ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಯಾವ್ಯಾವ ಬಟ್ಟೆ ನಾವು ಯಾರಿಗೋಸ್ಕರ ತೊಗೊಂಡಿರ್ಬೋದು ಅಂತ. ಯಾಕಂದರೆ ನಿಮಗೆಲ್ರಿಗೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಗೊತ್ತಿದ್ದಾರೆ. ಹಾಗೆಯೇ ಯಾವ ಬಟ್ಟೆ ತುಂಬ ಇಷ್ಟ ಆಯಿತು ಅಂತ ಕೂಡ ಕಮೆಂಟಲ್ಲಿ ಬರ್ತಿಳಿಸಿ. ನೆಕ್ಸ್ಟ್ ನಾನು ಎಲ್ಲ ಸಿಲ್ಕ್ ಸ್ಯಾರೀಸ್ನ ತೋರ್ಸೋಕ್ಕೆ ಶುರು ಮಾಡ್ತಿದ್ದೀನಿ. ಎಲ್ಲನೂ ಒಟ್ಟಿಗೆ ತೋರಿಸ್ತಿದ್ದೀನಿ. ನಾವು ಟೋಟಲಿ 4 ಸಿಲ್ಕ್ ಸ್ಯಾರೀಸ್ ತೊಗೊಂಡಿದ್ದೀವಿ. 2 ಗ್ರ್ಯಾಂಡ್ ಸ್ಯಾರೀಸು ಮತ್ತು 2 ಸಿಂಪಲ್ ಸ್ಯಾರೀಸು. ಮೊದಲಿಗೆ 2 ತೋರಿಸ್ತಿರೋದು ಗ್ರ್ಯಾಂಡ್ ಸ್ಯಾರೀಸು. ಇದು ಡಾರ್ಕ್ ಬ್ಲೂ ವಿತ್ ಆರೆಂಜ್ ಕಾಂಬಿನೇಷನು, ಇನ್ನೊಂದು ಬ್ರೈಟ್ ರೆಡ್ ವಿತ್ ಡಾರ್ಕ್ ಗ್ರೀನ್ ಕಾಂಬಿನೇಷನ್ನು. 2 ತುಂಬಾ ಚೆನ್ನಾಗಿರೋವಂಥ ಕಲರ್ ಕಾಂಬಿನೇಷನ್ಸು. ನೆಕ್ಸ್ಟ್ ತೋರಿಸ್ತಿರೋದು ಡಾರ್ಕ್ ಬ್ರೌನ್ ವಿತ್ ಗ್ರೇ ಕಾಂಬಿನೇಷನ್ನು. ಇದು ಸಿಂಪಲ್ ಸ್ಯಾರಿ. ನೆಕ್ಸ್ಟ್ ಇನ್ನೊಂದು ಪೋಚಂಪಲ್ಲಿ ಸಿಲ್ಕ್ ಸ್ಯಾರಿ. ಇದು ಪಿಂಕ್, ಯೆಲ್ಲೋ ಮತ್ತು ಪರ್ಪಲ್ 3 ಕಲರ್ ಕಾಂಬಿನೇಷನ್ ಮಿಕ್ಸ್ಡ್ ಇದೆ. ನಾನು ಪೂರ್ತಿ ಸ್ಯಾರೀಸ್ ಎಲ್ಲನೂ ಓಪನ್ ಮಾಡಿ ತೋರಿಸ್ತಾ ಇಲ್ಲ, ಯಾಕಂದರೆ ಅಷ್ಟು ನೀಟಾಗಿ ಫೋಲ್ಡ್ ಮಾಡಿದೆ. ಮತ್ತು ಅದೇ ರೀತಿ ನಂಗೆ ಫೋಲ್ಡ್ ಮಾಡೋಕ್ಕೆ ಬರುತ್ತೋ ಇಲ್ವೋ, ಮತ್ತು ಗಿಫ್ಟ್ ಕೊಡೋದು ಎಲ್ಲ ಅದೇ ರೀತಿ ನೀಟಾಗಿದ್ದರೆ ಚೆನ್ನಾಗೆ ಅಂತ. ಬಟ್ ಇರೋದ್ರಲ್ಲೇ ಸಾಧ್ಯವಾದಷ್ಟು ನಾನು ಸೆರಗು ಮತ್ತು ಕುಚ್ಚು ಅದೆಲ್ಲ ಯಾವ್ಯಾವ ರೀತಿ ಇದೆ ಅಂತ ತೋರಿಸ್ತಿದ್ದೀನಿ. ಎಲ್ಲನೂ ಸಾಫ್ಟ್ ಸಿಲ್ಕು, ಇದು ಒಳ್ಳೆ ಕ್ವಾಲಿಟಿ. ಸೊ ನಿಮಗೆ ಯಾವುದಾದ್ರೂ ಸೀರೆ ತುಂಬಾ ಇಷ್ಟ ಆದರೆ ನೀವು ಬೇಕಂದರೆ ನಿಮ್ಮ ನಿಯರೆಸ್ಟ್ RMKV ಸಿಲ್ಕ್ ಶಾಪಲ್ಲಿ ಹೋಗಿ ಫೋಟೋ ಸ್ಕ್ರೀನ್ಶಾಟ್ ತೊಗೊಂಡು ಹೋಗಿ ಕೇಳ್ಬೋದು. ಅದೇ ಸ್ಯಾರಿ ಸಿಕ್ಕಿದ್ರೂ ಸಿಗ್ಬೋದು ನಿಮಗೆ. ಅಥವಾ RMKV ವೆಬ್ಸೈಟ್ ಕೂಡ ಇದೆ ಅನಿಸುತ್ತೆ, ನಾನು ಟ್ರೈ ಮಾಡಿ ಲಿಂಕ್ ಏನಾದರೂ ಸಿಕ್ಕಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅವ್ರ ಆಫೀಸ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಫೋಟೋಸ್ನ ಶೇರ್ ಮಾಡಿದ್ರೆ ಸೇಮ್ ಸ್ಯಾರಿ ಕೂಡ ನಿಮಗೆ ಹುಡುಕಿ ಕಳಿಸ್ಕೊಡ್ತಾರೆ ಅವರು. ನಿಮ್ಗೆ ಆ ಥರ ಏನೂ ತೊಂದರೆ ಇಲ್ಲ. ಸೊ ಇದಿಷ್ಟು ಸಿಲ್ಕ್ ಸ್ಯಾರಿ ಶಾಪಿಂಗ್ ಆಗಿತ್ತು. ಹಾಗೆ ಬೇರೆ ಎಲ್ಲ ಶಾಪಿಂಗು ಮನೆಗೆ ಅಂತ ತೊಗೊಂಡಿದ್ದ ಶಾಪಿಂಗ್ ಐಟಮ್ಸ್ ಏನು ಜಾಸ್ತಿ ತೋರ್ಸೋಕೆ ಹೋಗಲಿಲ್ಲ. ಎಲ್ಲ ನಾರ್ಮಲ್ ಪಾತ್ರೆ, ಅದು ಇದು ದಿನಸಿ ಐಟಮು, ಹಣ್ಣು ತರಕಾರಿ ಅಷ್ಟೇ. ಇದೆಲ್ಲ ಮುಗಿದ ಮೇಲೆ ನಾವು ಮೇನ್ ಇನ್ವೈಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನಮ್ಗೆ ತಮಿಳ್ನಾಡಲ್ಲಿ ಇರೋದು ಅಂದರೆ ಒಬ್ಬರೇ ಫ್ರೆಂಡು, ಮಣಿ ಮತ್ತು ಅರ್ಜುನು. ಸೊ ಅವ್ರನ್ನ ಇನ್ವೈಟ್ ಮಾಡ್ತಿದ್ದೀವಿ. ಇನ್ನೆಲ್ಲ ನಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲರೂ ಕರ್ನಾಟಕದಲ್ಲೇ ಇದ್ದಾರೆ. ಸೊ ಅತ್ತೆ ಮಾವ ಅವ್ರನ್ನೆಲ್ಲ ಇನ್ವೈಟ್ ಮಾಡೇ ಮಾಡ್ತಾರೆ.
ಸೊ ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಹೇಗೆ ಅನಿಸ್ತು, ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗಾದರೂ ಇದನ್ನು ಇಷ್ಟ ಆಗ್ಬೋದು ಅನಿಸಿದ್ರೆ ಅವ್ರ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.